ಹಲೋ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಸಮಾಂತರ ಶ್ರೇಣಿಗಳು ಪಾಠದ ಅಭ್ಯಾಸ 1.2ರ 4ನೇ ಪ್ರಶ್ನೆಯಿಂದ ಮುಂದುವರಿಯಲಿದ್ದೇವೆ. 4ನೇ ಪ್ರಶ್ನೆ, 3, 8, 13, 18 ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ 78? ಇಲ್ಲಿ ನಮಗೆ ಕಂಡುಹಿಡಿಯಲಿಕ್ಕಿರುವುದು 78 ಈ ಶ್ರೇಣಿಯಲ್ಲಿ ಎಷ್ಟನೇ ಪದ, ಅಂದರೆ ಪದಗಳ ಸಂಖ್ಯೆ ಎಷ್ಟು ಅಂತ ನಾವು ಕಂಡುಹಿಡಿಬೇಕು. ಮೊದಲಿಗೆ ನಾವು ಈ ಶ್ರೇಣಿಯನ್ನು ಇಲ್ಲಿ ಬರೆಯುವ. ಇಲ್ಲಿ ನಾವು ಪದಗಳನ್ನು A1, A2, A3, A4 ಅಂತ ಗುರುತಿಸುವ. ಈ ಮೊದಲನೇ ಪದ A1, ಎರಡನೇ ಪದ A2, ಮೂರನೇ ಪದ A3, ನಾಲ್ಕನೇ ಪದ A4 ಹಾಗೆ ಮುಂದುವರಿದು ಎಷ್ಟನೇ ಪದ 78. ನಾವಿಲ್ಲಿ ಯಾವ ಪದ ಅಂತ ನಮಗೆ ಗೊತ್ತಿಲ್ಲ, ಆದ್ದರಿಂದ ಇದನ್ನು AN ಅಂತ ತಗೊಳ್ಳುವ. AN ಅಂದರೆ ಎನ್ನನೇ ಪದ ಯಾವುದು ಅಂತ ನಮಗೆ ಗೊತ್ತಿಲ್ಲ, ಇದು ಕಂಡುಹಿಡಿಯಲಿಕ್ಕಿರೋದು. ಇಲ್ಲಿ 78. ಮೊದಲ ಪದ A ಅಂದರೆ 3. A ಸಮ A1 ಅಂದರೆ A, ಮೊದಲ ಪದ 3. ಸಾಮಾನ್ಯ ವ್ಯತ್ಯಾಸ D ಸಮ ಎರಡನೇ ಪದ ಮೈನಸ್ ಒಂದನೇ ಪದ 8 - 3 ಸಮ 5 ಮತ್ತು AN ಅಂದರೆ 78. AN ಸಮ 78. ನಮಗೆ ಕಂಡುಹಿಡಿಯಲಿಕ್ಕಿರುವುದು N ಅಂದರೆ ಪದಗಳ ಸಂಖ್ಯೆ ಎಷ್ಟು. ಸೂತ್ರ ಹಾಕುವ. AN ಸಮ A + N - 1 D. AN ಸಮ A + N - 1 D. ಇಲ್ಲಿ A ಅಂದರೆ 3 ಪ್ಲಸ್ N - 1, D ಅಂದರೆ 5. AN ಸಮ 78. ಮೊದಲಿಗೆ ನಾವು 3ಅನ್ನು ಈ ಬದಿಗೆ ತನ್ನಿ. 78 3 ಈ ಬದಿ ಬರುವಾಗ -3 ಸಮ N - 1 × 5. 78ರಿಂದ 3 ತೆಗೆದರೆ 75 ಸಮ N - 1 × 5. ಈಗಿಲ್ಲಿ ಇದೆರಡು ಗುಣಾಕಾರದಲ್ಲಿ ಉಂಟು. N - 1 × 5. 5ಅನ್ನು ಈ ಕಡೆ ತರುವಾಗ ಅದು ಭಾಗಾಕಾರ ಆಗ್ತದೆ. 75 / 5 ಸಮ N - 1. ಇಲ್ಲಿ 5 1 5 1 5, ಇಲ್ಲಿ 2 ಉಳಿತದೆ 25, 5 5 25. 15 ಸಮ N - 1. ಒಂದನ್ನು ಈ ಕಡೆ ತನ್ನಿ. 15 + 1 ಅಂದರೆ N. N ಅಂದರೆ 16. N ಸಮ 16. ಹಾಗಾದರೆ ಇಲ್ಲಿ ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ 78. ಹಾಗಾದರೆ N ನಮಗೆ ಸಿಕ್ಕಿದ ಉತ್ತರ 16. ಆದ್ದರಿಂದ 16ನೇ ಪದ 78 ಆಗಿರ್ತದೆ. 5ನೇ ಪ್ರಶ್ನೆ, ಈ ಕೆಳಗಿನ ಸಮಾಂತರ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆ ಕಂಡುಹಿಡಿಯಿರಿ. ಇಲ್ಲಿ ಪದಗಳ ಸಂಖ್ಯೆ ಅಂದರೆ ನಾವು N ಅನ್ನು ಕಂಡುಹಿಡಿಯಬೇಕು. 1ನೇ ಪ್ರಶ್ನೆ, 7, 13, 19 205. ಕೊನೆಯ ಪದ 205. ಇಲ್ಲಿ ನಾವು N ಅಂದರೆ ಎಷ್ಟು ಎಂಬುದನ್ನು ಕಂಡುಹಿಡಿಯುವುದು. ಇದನ್ನು ಕೂಡ ನಾವು A1, A2, A3 ಬರೆಯುವ. ಇದು AN. ನಾವು N ಅಂದರೆ ಎಷ್ಟು ಅಂತ ಕಂಡುಹಿಡಬೇಕು. ಕೊನೆಯ ಪದ ನಮಗೆ Nನೇ ಪದವರು ಕೊಟ್ಟಿದ್ದಾರೆ. ಇಲ್ಲಿ ಮೊದಲ ಪದ A ಸಮ 7. ಸಾಮಾನ್ಯ ವ್ಯತ್ಯಾಸ D ಸಮ 13 - 7. AN ಸಮ Nನೇ ಪದ 205. ಪದಗಳ ಸಂಖ್ಯೆ ಅಂದರೆ N ಅಂದರೆ ಎಷ್ಟು ಕಂಡುಹಿಡಿಯಲಿಕ್ಕೆ ನಾವಿಲ್ಲಿ ಸೂತ್ರ ಬರೆಯುವ. AN ಸಮ A + N - 1 D. ಇಲ್ಲಿ A ಅಂದರೆ 7, N - 1, D ಅಂದರೆ 6. AN ಸಮ 205.
ಈಗ ಮೊದಲನೇ ಸ್ಟೆಪ್ 7 ಈ ಬದಿಗೆ ತರೋದು. 205 ಮೈನಸ್ 7, ಇಲ್ಲಿ ಪ್ಲಸ್ ಇದ್ದದ್ದು ಈ ಬರುವಾಗ ಮೈನಸ್ ಆಗ್ತದೆ, ಸಮ ಇಲ್ಲಿ n-1 ಗುಣಿಸು 6 ಉಳಿತದೆ. ಈಗ 205ರಿಂದ 7 ಮೈನಸ್ ಮಾಡಿದರೆ 198 ಸಮ n-1 ಗುಣಿಸು 6. ಈಗ ಇದೆರಡು ಗುಣಾಕಾರದಲ್ಲಿರೋದು. 6 ಈ ಬದಿಗೆ ತನ್ನಿ, ಇದು ಭಾಗಾಕಾರ ಆಗ್ತದೆ. 198 ಭಾಗಿಸು 6 ಸಮ n-1 ಭಾಗಿಸಿ 6 1 6 3 18, 1 ಉಳಿತದೆ, ಇಲ್ಲಿ 19 ಉಂಟು, 1 ಉಳಿತದೆ, ಇಲ್ಲಿ 18 ಆಗ್ತದೆ. 6 3 18, ಹೀಗೆ 33 ಸಮ n-1. ಆ 1 ಈ ಕಡೆ ತನ್ನಿ, 33 ಪ್ಲಸ್ 1, 33 ಪ್ಲಸ್ 1 ಸಮ n. ಹಾಗಾದರೆ ಉತ್ತರ ನಮಗೆ n ಸಮ ಇಲ್ಲಿ 33 ಪ್ಲಸ್ 1 ಅಂದರೆ 34, n ಸಮ 34 ಇದು ಉತ್ತರ. ಇಲ್ಲಿ ಪದಗಳ ಸಂಖ್ಯೆ, ಇಲ್ಲಿ an ಅಂದರೆ 205, ಇಲ್ಲಿ n-ನೇ ಪದ 34 ಆಗ್ತದೆ. ಇದು ಪದಗಳ ಸಂಖ್ಯೆ. 5ನೇಯಲ್ಲಿ 2ನೇ ಪ್ರಶ್ನೆ, 8, 15 13 ಹಾಗೆ ಮುಂದುವರಿದು ಕೊನೆಯ ಪದ n-ನೇ ಪದ -47. ಇಲ್ಲಿ ಕೂಡ ನಾವು ಪದಗಳ ಸಂಖ್ಯೆ ಕಂಡುಹಿಡಿಬೇಕು. ಮೊದಲನೇ ಪದ A1, 2ನೇ ಪದ A2, 3ನೇ ಪದ A3 ಹಾಗೆ ಮುಂದುವರಿದು an ಅಂದರೆ -47. ಈಗ ಕೊಟ್ಟಿರುವುದನ್ನು ಬರೆಯುವ. ಮೊದಲ ಪದ A1 ಅಂದರೆ A ಅಂದರೆ 18, ಸಾಮಾನ್ಯ ವ್ಯತ್ಯಾಸ D ಸಮ 2ನೇ ಪದ ಮೈನಸ್ 1ನೇ ಪದ 15 -18. ಮೊದಲಿಗೆ ಇದನ್ನು ಬಿಡಿಸಿ. 2 15 30, 30 ಪ್ಲಸ್ 1 31 ಭಾಗಿಸು 2 -18 ಸಮ 31. 2 18 36, 36ರಿಂದ 31 ತೆಗೆದ್ರೆ 5 ಭಾಗಿಸು 2. ಇಲ್ಲಿ ದೊಡ್ಡ ಸಂಖ್ಯೆ -36, ಆದ್ದರಿಂದ -5 ಭಾಗಿಸು 2. ನೆಕ್ಸ್ಟ್ an ಅಂದರೆ -47. ಇಲ್ಲಿ ನಾವು n ಅಂದರೆ ಎಷ್ಟು ಅಂತ ಕಂಡುಹಿಡಿಬೇಕು, ಪದಗಳ ಸಂಖ್ಯೆ. ಸೂತ್ರ ಬರೆಯುವ. an ಸಮ a ಪ್ಲಸ್ n-1 d. ಇಲ್ಲಿ a ಅಂದರೆ 18 ಪ್ಲಸ್ d ಅಂದರೆ -5 ಭಾಗಿಸು 2. ಯಾವಾಗಲೂ ಮೈನಸ್ ಚಿಹ್ನೆ ಇರುವಾಗ ನಾವು ಬ್ರ್ಯಾಕೆಟ್ ಹಾಕಿ ಬರೆದ್ರೆ ಒಳ್ಳೆಯದು. ಇಲ್ಲಿ an ಅಂದರೆ -47. ಹೀಗೆ ಮೊದಲಿಗೆ ನಾವು 18 ಈ ಕಡೆ ತರುವ. -47 -18 ಸಮ n-1 ಗುಣಿಸು -5 ಭಾಗಿಸು 2. ಇಲ್ಲಿ 2 ಸಜಾತಿಯ ಚಿಹ್ನೆ ಇದ್ದರೆ ನಾವು ಕೂಡಿಸಿ ಅದೇ ಚಿಹ್ನೆ ಹಾಕಬೇಕು. ಇಲ್ಲಿ ಕೂಡಿಸಿ -47 -18 -65 n-1 -5 ಭಾಗಿಸು 2. ಹೀಗೆ ಇದು n-1 ಗುಣಿಸು -5 ಭಾಗಿಸು 2. ಇದನ್ನು ಗುಣಿಸಿದ್ದನ್ನು ಈ ಕಡೆ ತರುವಾಗ ಇಲ್ಲಿ ಭಾಗಾಕಾರ ಆಗ್ತದೆ. -65 ಗುಣಿಸು 2 ಭಾಗಿಸು -5 ಸಮ n-1. ಇಲ್ಲಿ 5 1 5, ಇಲ್ಲಿ 15, 5 3 15, 13 2 ಇಲ್ಲಿ ಮೈನಸ್ ಮತ್ತು ಮೈನಸ್ ಚಿಹ್ನೆ ಕ್ಯಾನ್ಸಲ್ ಆಗ್ತದೆ. 13 2 26 ಸಮ n-1. ಇಲ್ಲಿ 1 ಈ ಕಡೆ ತನ್ನಿ, 26 ಪ್ಲಸ್ 1 ಸಮ n. n ಅಂದರೆ 27, ಹಾಗಾದರೆ n ಸಮ 27. ಹಾಗಾದರೆ ಈ ಶ್ರೇಣಿಯಲ್ಲಿ, ಇಲ್ಲಿ ಕೊಟ್ಟಿರುವ ಶ್ರೇಣಿಯಲ್ಲಿ 27 ಪದಗಳಿವೆ. 27ನೇ ಪದ -47 ಇದು ಪದಗಳ ಸಂಖ್ಯೆ. 6ನೇ ಪ್ರಶ್ನೆ, -150 ಇದು 11, 8, 5, 2 ಹಾಗೆ ಮುಂದುವರಿದು ಈ ಸಮಾಂತರ ಶ್ರೇಣಿಯ ಪದವಾಗಿದೆಯೇ ಇದನ್ನು ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ. ಈಗ ನಾವಿಲ್ಲಿ ಕಂಡುಹಿಡಿಯಬೇಕಾದ್ದು ಈ ಸಮಾಂತರ ಶ್ರೇಣಿಯಲ್ಲಿ 150 -150 ಎಂಬ ಪದ ಬರ್ತದಾ ಇಲ್ವಾ ಅಂತ ನಾವು ಕಂಡುಹಿಡಿಬೇಕು. ಮೊದಲಿಗೆ ನಾವು ಶ್ರೇಣಿಯನ್ನು ಬರೆಯುವ. 11, 8,
5, 2 ಮುಂದುವರಿದು ಇಲ್ಲಿ -150 ಅಂತ ಅವರು ಕೊಟ್ಟಿದ್ದಾರೆ. ನಾವು -150 ಇಲ್ಲಿ ಬರೆಯುವ. ಒಂದು ವೇಳೆ ಇದು ಪದ ಆಗಿದ್ದರೆ ನಮಗೆ n ಅಂದರೆ ಒಂದು ಸ್ವಾಭಾವಿಕ ಸಂಖ್ಯೆ ಸಿಗ್ತದೆ. ಅದರಿಂದ ಇಲ್ಲಿ ಇದನ್ನು A1, A2, A3, A4 ಹಾಗೆ ಮುಂದುವರಿದು ಈ ಪದವನ್ನು ನಾವು AN ಅಂತ ತಗೊಳ್ಳುವ. ಇಲ್ಲಿ ನಾವು n ಅನ್ನು ಕಂಡುಹಿಡಿಬೇಕು. ಇಲ್ಲಿ ಮೊದಲ ಪದ A ಸಮ 11, ಸಾಮಾನ್ಯ ವ್ಯತ್ಯಾಸ D ಸಮ ಎರಡನೇ ಪದ ಮೈನಸ್ ಒಂದನೇ ಪದ 8 ಮೈನಸ್ 11 -3. AN ಸಮ -150. ಇಲ್ಲಿ ನಾವು n ಅಂದರೆ ಎಷ್ಟು ಅಂತ ಕಂಡುಹಿಡಿಬೇಕು. ಸೂತ್ರ ಉಪಯೋಗಿಸುವ. AN ಸಮ A ಪ್ಲಸ್ n-1 D. ಇಲ್ಲಿ A ಅಂದರೆ 11 ಪ್ಲಸ್ n-1, D ಅಂದರೆ -3, AN ಅಂದರೆ -150. ಮೊದಲ ಸ್ಟೆಪ್ 11 ಈ ಬದಿಗೆ ತನ್ನಿ, -11 ಆಗ್ತದೆ. 150 -11 ಸಮ n-1 ಗುಣಿಸು -3. 150ಕ್ಕೆ 11 ಕೂಡಿಸಿದರೆ 161. ಯಾಕೆಂದರೆ ಇದೆರಡು ಸಜಾತಿಯ ಚಿಹ್ನೆ, ಅದರಿಂದ ಕೂಡಿಸಿ ಅದೇ ಚಿಹ್ನೆ ಹಾಕುವುದು. -161 ಸಮ n-1 ಗುಣಿಸು -3. ಈಗ -3 ಈ ಬದಿಗೆ ತನ್ನಿ, ಅದು ಭಾಗಾಕಾರ ಆಗ್ತದೆ. -161 ಭಾಗಿಸು -3 ಸಮ n-1. ಈಗ ಇದು ಭಾಗಿಸಿ ಹೋಗ್ತದೆ ನೋಡಿ. 3 1 3 5 15, 1 16, 1 ಉಳಿತದೆ. ಇಲ್ಲಿ 11 3ರಲ್ಲಿ ಭಾಗಿಸಿ ಹೋಗುವುದಿಲ್ಲ. 3 3 9 ಮತ್ತು 2 ಉಳಿತದೆ, ಪಾಯಿಂಟ್ ಹಾಕಿ. 3 6 18, 53.6 ಸಿಗ್ತದೆ. ಇದು 6 6 6 ಹಾಗೆ ಮುಂದುವರಿತದೆ. 53.6 ಸಮ n-1. ಇಲ್ಲಿ ಮೈನಸ್ ಮತ್ತು ಮೈನಸ್ ಕ್ಯಾನ್ಸಲ್ ಆಗ್ತದೆ. ಈಗ ಒಂದನ್ನು ಈ ಬದಿಗೆ ತನ್ನಿ. 53.6 ಪ್ಲಸ್ 1 ಸಮ n. 54.6 ಅಂದರೆ n. ಈಗ ಇಲ್ಲಿ ನೋಡುವಾಗ ಇಲ್ಲಿ ಇದೊಂದು ದಶಮಾಂಶ ಸಂಖ್ಯೆ. n ಒಂದು ಸ್ವಾಭಾವಿಕ ಸಂಖ್ಯೆ. ನಾವು ಯಾವಾಗಲೂ ಎಣಿಕೆ ಮಾಡುವಾಗ 1ನೇ ಪದ, 2ನೇ ಪದ, 3ನೇ ಪದ ಹಾಗೆ ನಾವಿಲ್ಲಿ 54.6ನೇ ಪದ ಎಂದು ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇದು ಸ್ವಾಭಾವಿಕ ಸಂಖ್ಯೆ ಅಲ್ಲದ ಕಾರಣ -150 ಸಮಾಂತರ ಶ್ರೇಣಿಯ ಪದವಲ್ಲ. 7ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ 1ನೇ ಪದ 38, 16ನೇ ಪದ 73, ಆದರೆ 31ನೇ ಪದ ಕಂಡುಹಿಡಿಯಿರಿ. ಇಲ್ಲಿ ಕೊಟ್ಟಿದ್ದಾರೆ 1ನೇ ಪದ ಅಂದರೆ ಎ, ಮೊದಲ ಪದ ಎ ಅಂದರೆ 38. ಎ ಸಮ 38. 16ನೇ ಪದ 73. 16ನೇ ಪದ ಅಂದರೆ ಎ 16 ಅಂದರೆ 73. ಹಾಗಾದರೆ ನಾವು ಕಂಡುಹಿಡಿಬೇಕಾದ್ದು 31ನೇ ಪದ. ಎ 31 ಅಂದರೆ ಎಷ್ಟು? ಇಲ್ಲಿ ಎ ಕೊಟ್ಟಿದ್ದಾರೆ, 16ನೇ ಪದ ಕೊಟ್ಟಿದ್ದಾರೆ. ಇಲ್ಲಿ ಎ 31 ಕಂಡುಹಿಡಿಬೇಕು. ಎ 31 ಹೇಳಿದರೆ ಎ ಪ್ಲಸ್ 29 ಡಿ. ಆದ್ದರಿಂದ ನಾವು ಎ ಕೊಟ್ಟಿದ್ದಾರೆ, ಇಲ್ಲಿ ಡಿಯನ್ನು ಕಂಡುಹಿಡಿಬೇಕು. ನಾವು ಇದನ್ನು ಉಪಯೋಗಿಸುವ. ಎ 16 ಇಲ್ಲಿ ಕೊಟ್ಟದ್ದು ಎ 16 ಸಮ. ಈಗ 16ನೇ ಪದ ಬೇಕಾದರೆ ನಾವು ಎ ಪ್ಲಸ್ 1 ಕಡಿಮೆ ಇರಬೇಕು, 15 ಡಿ. ಎ 16 ಹೇಳಿದರೆ ಎ ಪ್ಲಸ್ 15 ಡಿ ಸಮ. ಎ ಅಂದರೆ 38 ಕೊಟ್ಟಿದ್ದಾರೆ ಇಲ್ಲಿ, ಪ್ಲಸ್ 15 ಡಿ. ಇಲ್ಲಿ ಎ 16 ಅಂದರೆ 73. ಮೊದಲಿಗೆ ನಾವು 38 ಈ ಬದಿಗೆ ತನ್ನಿ. 73 38 ಬರುವಾಗ -38 ಸಮ 15 ಡಿ. 73ರಿಂದ 38 ಮೈನಸ್ ಮಾಡಿ 35 ಸಮ 15 ಡಿ. ಇಲ್ಲಿ 15 ಗುಣಿಸು ಡಿ, 15ನ್ನು ಈ ಕಡೆ ತನ್ನಿ, ಅದು ಭಾಗಿಸು ಆಗ್ತದೆ. 35 ಭಾಗಿಸು 15 ಸಮ ಡಿ.
ಈಗ ನೀವು 5ರಿಂದ ಭಾಗಿಸಿ. 5 3 15, 5 7 35. ಡಿ ಸಮ 7/3. 7/3. ಎ ಅವರು ಕೊಟ್ಟಿದ್ದಾರೆ, ಆದ್ದರಿಂದ ನಾವು ಈಗ 31ನೇ ಪದ ಕಂಡುಹಿಡಿಯುವುದು. ಎ 31 ಸಮ, ಈಗ ಇಲ್ಲಿ ನಾವು 16 ಇರುವಾಗ ಇಲ್ಲಿ 15 ಬರ್ತದೆ. ಅದೇ ರೀತಿ 31 ಇರುವಾಗ ನಾವಿಲ್ಲಿ 30 ಬರಿಬೇಕು. ಎ ಪ್ಲಸ್ 30 ಡಿ. ಈಗ ನಮಗೆ ಎ ಗೊತ್ತುಂಟು, ಇಲ್ಲಿ ಡಿ ಕೂಡ ನಾವು ಕಂಡುಹಿಡಿದಿದ್ದೇವೆ, ಆದ್ದರಿಂದ ನಾವು ಉತ್ತರ ಕಂಡುಹಿಡಿಯುವುದು. ಎ ಅಂದರೆ 38 ಪ್ಲಸ್ 30 ಗುಣಿಸು ಡಿ ಅಂದರೆ 7/3. ಈಗ ಇದನ್ನು ಕ್ಯಾನ್ಸಲ್ ಮಾಡಿ. 3 1 3 10 30. ಇಲ್ಲಿ 38 ಪ್ಲಸ್ ಇಲ್ಲಿ 10 7 70. 70ಕ್ಕೆ 38 ಕೂಡಿಸಿ 108. ಎ 31 ಸಮ 108. ಇದು ನಮಗೆ ಬೇಕಾದ ಉತ್ತರ. ಇಲ್ಲಿ 31ನೇ ಪದ 108 ಆಗಿರ್ತದೆ. 8ನೇ ಪ್ರಶ್ನೆ, 50 ಪದಗಳನ್ನು ಹೊಂದಿರುವ ಸಮಾಂತರ ಶ್ರೇಣಿಯ 3ನೇ ಪದ 12 ಮತ್ತು ಕೊನೆಯ ಪದ 106. ಆದರೆ 29ನೇ ಪದ ಕಂಡುಹಿಡಿಯಿರಿ. ಇಲ್ಲಿ ಈ ಸಮಾಂತರ ಶ್ರೇಣಿಯಲ್ಲಿ 50 ಪದಗಳನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. 50 ಪದಗಳಂದರೆ ಕೊನೆಯ ಪದ 50ನೇ ಪದ. ಇಲ್ಲಿ ಅದೇ ರೀತಿ ಇಲ್ಲಿ ಕೊನೆಯ ಪದ 106. ಹಾಗಾದರೆ 50ನೇ ಪದ 106 ಆಗಿರ್ತದೆ. 3ನೇ ಪದ 12 ಅಂತ ಕೊಟ್ಟಿದ್ದಾರೆ. A3 ಅಂದರೆ 12. ಹಾಗಾದರೆ 29ನೇ ಪದ ನಾವು ಕಂಡುಹಿಡಿಬೇಕು. ಮೊದಲು ಏನೆಲ್ಲ ಕೊಟ್ಟಿದ್ದಾರೆ ಅದನ್ನು ಬರೆಯುವ. 50 ಪದಗಳನ್ನು ಹೊಂದಿದೆ ಅಂದರೆ ಎನ್ ಅಂದರೆ 50. ಎನ್ ಅಂದರೆ 50. 3ನೇ ಪದ 12. A3 ಅಂದರೆ 12. ಕೊನೆಯ ಪದ 106. ಇಲ್ಲಿ AN ಅಂದರೆ 106. ಇಲ್ಲಿ ಎನ್ ಅಂದರೆ 50. ಆದ್ದರಿಂದ ಇದು ನಾವು A50 ಅಂದರೆ 106 ಅಂತ ಬರೀಬೋದು. ಹಾಗಾದರೆ ನಾವು ಕಂಡುಹಿಡಿಬೇಕಾದ್ದು 29ನೇ ಪದ. A29 ಸಮ ಎಷ್ಟು ಅಂತ ನಾವು ಕಂಡುಹಿಡಿಬೇಕು. A3 ಅಂದರೆ 12. ಇದನ್ನು ನಾವು ಬರೆಯುವಾಗ ಇಲ್ಲಿ A3 ಅಂದರೆ A ಪ್ಲಸ್ 2D ಸಮ 12 ಅಂತ ಬರೆಯೋದು. A50 ಹೇಳಿದರೆ 106. A50 ನಾವು A ಪ್ಲಸ್ 49D ಸಮ 106. A ಪ್ಲಸ್ 49D ಅಂದರೆ 106. ಈಗ ಇದೆರಡನ್ನು ನಾವು ಮೈನಸ್ ಮಾಡಿ ಎ ಮತ್ತು ಡಿಯ ಬೆಲೆಯನ್ನು ಕಂಡುಹಿಡಿಯುವ. ಇದನ್ನು ಮೈನಸ್ ಮಾಡುವಾಗ ಇದು ಮೈನಸ್ ಮೈನಸ್ ಇದು ಮೈನಸ್. ಎಯಿಂದ ಎ ಮೈನಸ್ ಮಾಡಿದರೆ ಇಲ್ಲಿ 0. ಇಲ್ಲಿ 49ರಿಂದ 2 ಮೈನಸ್ ಮಾಡಬೇಕು, ಯಾಕಂದರೆ ಇಲ್ಲಿ ಮೈನಸ್ ಇದು ಪ್ಲಸ್. ಅದರಿಂದ ನಾವು ಕಳೆ ಮಾಡಿ ಚಿಹ್ನೆ ಮೈನಸ್ ಹಾಕೋದು, ದೊಡ್ಡ ಸಂಖ್ಯೆ ಚಿಹ್ನೆ. 49ರಿಂದ 2 ಮೈನಸ್ ಮಾಡಿದರೆ 47D ಸಮ 106ರಿಂದ ನಾವು ಇದು ಮೈನಸ್ ಇದು ಪ್ಲಸ್, ಅದರಿಂದ ಕಳೆ ಮಾಡಿ 106ರಿಂದ 12 ಮೈನಸ್ ಮಾಡಿದರೆ 94. ಇದು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಡಿ ಸಮ -94 ಭಾಗಿಸು -47 ಸಮ 47 1 47 2. ಡಿ ಅಂದರೆ 2. ಈಗ ನಾವು ಎ ಅನ್ನು ಕಂಡುಹಿಡಿಬೇಕು. A ಪ್ಲಸ್ 2D ಸಮ 12. ಇದರಲ್ಲಿ ನಾವು ಡಿಯನ್ನು ಹಾಕೋದು. A ಪ್ಲಸ್ 2D ಸಮ 12. ಇಲ್ಲಿ ಎ ಅಂದರೆ ಕಂಡುಹಿಡಿಬೇಕು, ಪ್ಲಸ್ 2 ಗುಣಿಸು ಡಿ ಅಂದರೆ ನಾವು ಇಲ್ಲಿ ಕಂಡುಹಿಡಿದ್ದೇವೆ 2 ಸಮ 12. ಇಲ್ಲಿ ಎ ಪ್ಲಸ್ 2 ಗುಣಿಸು 2 ಅಂದರೆ 4 ಸಮ 12. ಎ ಸಮ 4 ಆಚೆಕೊಂಡು ಹೋಗಿ 12 ಮೈನಸ್ 4 ಸಮ 8. ಎ ಅಂದರೆ 8. ಈಗ ನಾವು A29 ಕಂಡುಹಿಡಿಯುವುದು. ನಮಗೀಗ ಎ ಅಂದರೆ 8 ಸಿಕ್ಕಿದೆ, ಡಿ ಅಂದರೆ 2 ಸಿಕ್ಕಿದೆ.
ಎ 29 ಅಂದರೆ ಎಷ್ಟು ಅಂತ ನಾವು ಕಂಡುಹಿಡಿಬೇಕು. ಎ 29 ಸಮ ಎ ಪ್ಲಸ್ ಒಂದು ಕಡಿಮೆ, ಇಲ್ಲಿ 29 ಇದ್ದರೆ ಇಲ್ಲಿ 28 ಡಿ. ಎ ಅಂದರೆ 8, ಡಿ ಅಂದರೆ 2, ಇಲ್ಲಿ ಹಾಕಿ. ಎ ಅಂದರೆ 8 ಪ್ಲಸ್ 28 ಗುಣಿಸು ಡಿ ಅಂದರೆ 2. 22 56, 56 8ಕ್ಕೆ ಕೂಡಿಸಿ. 8 ಪ್ಲಸ್ 56 64. ಹಾಗಾದರೆ 29ನೇ ಪದ 64 ಆಗಿರ್ತದೆ. ಒಂಬತ್ತನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ 3ನೇ ಮತ್ತು 9ನೇ ಪದಗಳು ಕ್ರಮವಾಗಿ 4 ಮತ್ತು -8, ಆದರೆ ಅದರ ಎಷ್ಟನೇ ಪದ 0 ಆಗಿದೆ? ಈಗ ಇಲ್ಲಿ ಕೊಟ್ಟದ್ದು ಒಂದು ಸಮಾಂತರ ಶ್ರೇಣಿಯಲ್ಲಿ 3ನೇ ಪದ ಮತ್ತು 9ನೇ ಪದಗಳನ್ನು ಕೊಟ್ಟಿದ್ದಾರೆ. 3ನೇ ಪದ 4, 9ನೇ ಪದ -8 ಅಂತ ಅವರು ಕೊಟ್ಟಿದ್ದಾರೆ. ಅದರ ಎಷ್ಟನೇ ಪದ ಅಂದರೆ ಎನ್ ಅಂದರೆ ಎಷ್ಟು ಅಂತ ನಾವು ಕಂಡುಹಿಡಿಬೇಕು. ಎಷ್ಟನೇ ಪದ 0, ಎ ಎನ್ ಅಂದರೆ 0 ತಗೊಂಡು ಎನ್ನನ್ನು ಕಂಡುಹಿಡಿಬೇಕು. ಕೊಟ್ಟಿದ್ದನ್ನು ಬರೆಯುವ. 3ನೇ ಪದ ಮತ್ತು 9ನೇ ಪದಗಳು, 3ನೇ ಪದ ಮತ್ತು 9ನೇ ಪದಗಳು ಕ್ರಮವಾಗಿ 4 ಮತ್ತು -8. 3ನೇ ಪದ 4, 9ನೇ ಪದ -8, ಆದರೆ ಅದರ ಎಷ್ಟನೇ ಪದ 0 ಅಂದರೆ ಎನ್ ಅಂದರೆ ಎಷ್ಟು? ಎ ಎನ್ ಅಂದರೆ 0 ಅಂತ ತಗೊಳ್ಬೇಕು. ಎಷ್ಟನೇ ಪದ ಅಂದರೆ ಎನ್ ಅಂದರೆ ನಮಗೆ ಎಷ್ಟು ಅಂತ ಗೊತ್ತಿಲ್ಲ. ಎನ್ನನೇ ಪದ ಎಷ್ಟಾಗಿದ್ದರೆ ಆ ಉತ್ತರ ನಮಗೆ 0 ಬರ್ತದೆ ಅಂತ ನಾವು ಕಂಡುಹಿಡಿಬೇಕು. ಇದನ್ನು ಬಿಡಿಸಿ ಬರೆಯುವ. A3 ಅಂದರೆ 4, A3 ಅಂದರೆ A ಪ್ಲಸ್ 2D ಸಮ 4. A9 ಅಂದರೆ A ಪ್ಲಸ್ 8D ಅಥವಾ A ಪ್ಲಸ್ 8D ಅಂದರೆ -8. ಈಗ ಇದೆರಡನ್ನು ಬಿಡಿಸುವ. ಆಗ ಮಾಡಿದ ಹಾಗೆ ನಾವೀಗ ಇಲ್ಲಿ ಮೈನಸ್ ಮಾಡಬೇಕು. ಇಲ್ಲಿ ಮೈನಸ್ ಇರುವುದರಿಂದ ನಾವು ಇದನ್ನು ಪ್ಲಸ್ ಚಿಹ್ನೆ ಚೇಂಜ್ ಮಾಡಿ ಬರಿಬೇಕು. ಎ ಇಂದ ಎ ಮೈನಸ್ ಮಾಡಿದರೆ ಉತ್ತರ 0. 2ರಿಂದ 8 ಮೈನಸ್ ಮಾಡಲಿಕ್ಕೆ ಆಗೋದಿಲ್ಲ. ನಾವು 8ರಿಂದ 2 ಮೈನಸ್ ಮಾಡಿ. 8ರಿಂದ 2 ಮೈನಸ್ ಮಾಡಿದರೆ 6 ಡಿ, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಇಲ್ಲಿ +8 + 4, 8ಕ್ಕೆ 4 ಕೂಡಿಸಿದರೆ +12 ಆಗ್ತದೆ. ಇಲ್ಲಿ 2 ಸಜಾತಿಯ ಚಿಹ್ನೆಗಳು. ಈ ಚಿಹ್ನೆ ತಗೊಳ್ಳಿಕ್ಕಿಲ್ಲ. ನಾವೀಗ ಬದಲಾದ ಚಿಹ್ನೆ ಪ್ಲಸ್ಸನ್ನು ತಗೊಳ್ಬೇಕು. +8 + 4 ಅಂದರೆ +12. ಡಿ ಸಮ 12, ಇದು 6 ಈಚೆ ಬರುವಾಗ ಮೈನಸ್ ಭಾಗಿಸು -6, 6 1 6 2, ಇಲ್ಲಿ ಮೈನಸ್ ಚಿಹ್ನೆ ಇರುವ ಕಾರಣ ಡಿ ಸಮ -2 ಆಗ್ತದೆ. ಈಗ ಡಿ ಅನ್ನು ನಾವು ಮೊದಲನೇ ಪ್ರಶ್ನೆಯಲ್ಲಿ ಇಲ್ಲಿ ಹಾಕುವ. ಇಲ್ಲಿ A ಪ್ಲಸ್ 2D ಸಮ 4. ಈಗ ಡಿ ಅಂದರೆ -2 ಇಲ್ಲಿ ತಗೊಳ್ಬೇಕು. A ಪ್ಲಸ್ 2 ಗುಣಿಸು -2 ಸಮ 4. ಎ ಇಲ್ಲಿ 2 2 4, ಮೈನಸ್ ಪ್ಲಸ್ ಮೈನಸ್ 2 2 4 ಸಮ 4. ಈಗ ಈ 4ಅನ್ನು ಆ ಬದಿಯೇ ಕೊಂಡೋಗಿ ಎ ಸಮ 4 + 4 ನಮಗೆ ಎ ಅಂದರೆ 8 ಆಗ್ತದೆ. ಎ ಅಂದರೆ 8. ಈಗ ಎ ಸಮ 8, ಡಿ ಸಮ -2 ಆಗಿದೆ. ಆದ್ದರಿಂದ ನಾವು ಎ ಅನ್ನು ಕಂಡುಹಿಡಿಯುವ. ಎ ಎನ್ ಸಮ ಸೂತ್ರ ಎ ಪ್ಲಸ್ n-1 ಡಿ. ಇಲ್ಲಿ ನಮಗೆ ಎನ್ ಎಂಬುದು ಗೊತ್ತಿಲ್ಲ. ಎ ಗೊತ್ತುಂಟು, ಡಿ ಗೊತ್ತುಂಟು, ಎ ಎನ್ ಗೊತ್ತುಂಟು. ಎ ಎನ್ ಅಂದರೆ 0 ಸಮ ಎ ಅಂದರೆ 8 ಪ್ಲಸ್ n-1 ಡಿ ಅಂದರೆ -2. 8 ಇಲ್ಲಿಗ ನಾವು -2 ಗುಣಿಸು n ಗುಣಿಸಿ -2ರಿಂದ ಎನ್ನಿಗೆ ಗುಣಿಸಬೇಕು. -2 ಗುಣಿಸು n ಅಂದರೆ -2n
-2 ಗುಣಿಸು -1 ಅಂದರೆ ಮೈನಸ್ ಗುಣಿಸು ಮೈನಸ್ ಪ್ಲಸ್ 2 1 2. ಇಲ್ಲಿ 8 + 2 ಅಂದರೆ 10 -2n = 0. 2n ಇದು 2n ಈ ಬದಿಗೆ ತನ್ನಿ. 2n = 10. 2 ಎಷ್ಟಲಿ 10 ಅಂತ ನೋಡಬೇಕು. 2 5ಲಿ 10. ಆದ್ದರಿಂದ n ಅಂದರೆ ನಮಗೆ 5 ಆಗಿರ್ತದೆ. n = 5. a 5 ಅಂದರೆ 0. 5ನೇ ಪದ 0 ಆಗಿರ್ತದೆ. 10ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ 17ನೇ ಪದ ಅದರ 10ನೇ ಪದಕ್ಕಿಂತ 7 ಹೆಚ್ಚಾಗಿದ್ದರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. ಇಲ್ಲಿ ಕೊಟ್ಟದ್ದು 17ನೇ ಪದ ಎಷ್ಟು ಅಂತ ನಮಗೆ ಕೊಡಲಿಲ್ಲ ಅವರು. 17ನೇ ಪದವು ಅದರ 10ನೇ ಪದಕ್ಕಿಂತ 7 ಹೆಚ್ಚಾಗಿದ್ದರೆ ಅಂದರೆ ನಾವು ಬರೆಯುವಾಗ 17ನೇ ಪದ ಅಂದರೆ A17, 10ನೇ ಪದ ಅಂದರೆ A10. ಇಲ್ಲಿ ನೋಡಿ 17ನೇ ಪದವು 10ನೇ ಪದಕ್ಕಿಂತ 7 ಹೆಚ್ಚು. ಅಂದರೆ ನಾವು 10ನೇ ಪದಕ್ಕೆ 7 ಕೂಡಿಸಿದರೆ 17ನೇ ಪದ ಸಿಗ್ತದೆ. 10ನೇ ಪದಕ್ಕೆ 7 ಕೂಡಿಸಿದರೆ 17ನೇ ಪದ ಸಿಗ್ತದೆ. A17 = 10ನೇ ಪದ + 7. ಹಾಗಾದರೆ ನಾವು ಕಂಡುಹಿಡಿಬೇಕಾಗಿರುವುದಿಲ್ಲಿ ಸಾಮಾನ್ಯ ವ್ಯತ್ಯಾಸ ಡಿ ಅಂದರೆ ಎಷ್ಟು. ಈಗ ಅವರು ಕೊಟ್ಟದ್ದು ಸಮೀಕರಣ ಈ ರೀತಿ ಇದೆ. ಇಲ್ಲಿ ನಾವು ಬರೆಯುವಾಗ A17 ಅಂದರೆ A + 16D = A10 ಅಂದರೆ A + 9D + 7. ಈಗ ನಾವು ಡಿ ಅನ್ನು ಕಂಡುಹಿಡಿಬೇಕು. ಇಲ್ಲಿಗ ನೋಡಿ ಎಲ್ಲವನ್ನು ಈ ಬದಿಗೆ ತನ್ನಿ. A + 16D, ಎ ಈಚೆ ಸೈಡ್ ಬರುವಾಗ -a ಆಗ್ತದೆ. 9D ಈ ಸೈಡ್ ಬರುವಾಗ -9D ಆಗ್ತದೆ. 7 ಅಲ್ಲೇ ಇರಲಿ = 7. 7ಅನ್ನು ಈ ಬದಿಗೆ ತರೋದು ಬೇಡ. ಈಗ -a ಮತ್ತು +a ಕ್ಯಾನ್ಸಲ್ ಆಗ್ತದೆ. 16D - 9D, 16D - 9D = 7. 16ರಿಂದ 9 ಮೈನಸ್ ಮಾಡಿದರೆ 7. 16ರಿಂದ 9 ಮೈನಸ್ ಮಾಡಿದರೆ 7D = 7. D ಇಲ್ಲಿ 7 ಇದು 7 ಈ ಬರುವಾಗ ಇಲ್ಲಿ ಭಾಗಿಸಿ 7 7 1 D = 1. ಆದ್ದರಿಂದ ಸಾಮಾನ್ಯ ವ್ಯತ್ಯಾಸ D = 1. ಆದ್ದರಿಂದ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಡಿ ಅಂದರೆ 1 ಆಗಿರ್ತದೆ. 11ನೇ ಪ್ರಶ್ನೆಯ ನಂತರ ಬರುವ ಎಲ್ಲ ಪ್ರಶ್ನೆಗಳನ್ನು ಮುಂದಿನ ಭಾಗದಲ್ಲಿ ಮುಂದುವರಿಸಲಾಗುವುದು. ಧನ್ಯವಾದಗಳು.